ಕಾಂಗ್ರೆಸ್ ಬಿಜೆಪಿ ನಡುವೆ ದಲಿತ ಪ್ರಧಾನಿ ಸಮರ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜೇಂದ್ರ ಹೇಳಿಕೆಗೆ ಆರ್ಬಿ ತಿಮ್ಮಾಪುರ್ ಅವರು ತಿರುಗೇಟು ಕೊಟ್ಟಿದ್ದಾರೆ. ಯಾವಾಗ ಏನು ನಿರ್ಧಾರ ಮಾಡಬೇಕು ಮಾಡ್ತೇವೆ ಅನ್ನೋದಾಗಿ. ಕಾಂಗ್ರೆಸ್ ಬಿಜೆಪಿ ನಡುವೆ ದಲಿತ ಪ್ರಧಾನಿ ಸಮರಕ್ಕೆ ಸಂಬಂಧಪಟ್ಟಂತೆ ವಿಜೇಂದ್ರ ಅವರ ಹೇಳಿಕೆಗೆ ಸಚಿವ ಆರ್ಬಿ ತಿಮ್ಮಾಪುರ್ ಅವರು ತಿರುಗೇಟು ಕೊಟ್ಟಿದ್ದಾರೆ. ಯಾವಾಗ ಏನ್ ನಿರ್ಧಾರ ಮಾಡಬೇಕು ಮಾಡ್ತೀವಿ, ಸಿಎಂ ಮಾಡುವಾಗಲೂ ಕೂಡ ನಮಗೊಂದು ಪದ್ಧತಿ ಇದೆ, ಬಿಜೆಪಿ ಅವ್ರನ್ನ ಕೇಳಿ ಪ್ರಧಾನಿ ಮಾಡೋಕ್ಕಾಗತ್ತ ಅನ್ನೋದಾಗಿ ಪ್ರಶ್ನೆ ಮಾಡಿ ಬಿಜೆಪಿ ಅವರಿಗೆ ದೇಶದ ಅಭಿವೃದ್ಧಿಗಳು ಬೇಕಾಗಿಲ್ಲ ಅನ್ನೋದಾಗಿ ಅದಕ್ಕೊಂದು ತಿರುಗೇಟು ಕೊಟ್ಟು ವಾಗ್ದಾಳಿಯನ್ನ ಮಾಡಿದ್ದಾರೆ ಆರ್ಬಿ ತಿಮ್ಮಾಪುರ್ ಅವರು. ಅವರ ದೇಹದೂರನೆ, ಆ ಸಿಚುವೇಶನ್ನು ಅವೆಲ್ಲವನ್ನು ಸ್ಟಡಿ ಮಾಡಿ ಹೇಳ್ತಿರ್ತಾರೆ. ಬಿ ಜೆ ಪಿ ಅವರು ಹೇಳಿದ ತಕ್ಷಣ ನಾನು ಪ್ರಧಾನಿನೇ ಆಗೋದಿಲ್ಲ, ನಮ್ಮವರು ಮುಖ್ಯಮಂತ್ರಿಗಳಾಗೋದಿಲ್ಲ. ಮುಖ್ಯಮಂತ್ರಿ ಮಾಡಬೇಕಾದ್ರೂ ನಮ್ಮಲ್ಲೇ ಒಂದು ಸಿಸ್ಟಮ್ದಲ್ಲಿ CLP ಲೈಕ್ ಆಗಬೇಕು, ಮತ್ತೊಂದಿದೆ. ಆ ಪ್ರಕ್ರಿಯೆಯಲ್ಲಿ ಖರ್ಗೆ ಅವರು ಟಾಪ್ನಲ್ಲಿದ್ದಾರೆ. ಪಕ್ಷ ಬಂದಾಗ ಅದನ್ನು ಮಾಡೇ ಮಾಡ್ತೀವಿ. ಇವ್ರು ಹೇಳಿದಾಗ ನಾವು ಮಾಡೋಕ್ಕಾಗತ್ತೇನೆ? ಅವ್ರನ್ನ ಕೇಳಿ ಪ್ರಧಾನಿಗಳು ಮಾಡೋಕ್ಕಾಗತ್ತೇನೆ? ಅದೇನು ಸಾಧ್ಯ? ನೀವು ಪ್ರಧಾನಮಂತ್ರಿದು ಹೇಳ್ತೀರಿ, ಮುಖ್ಯಮಂತ್ರಿದು ಹೇಳ್ತೀರಿ, ನಿಮಗೆ ಗೊತ್ತಪ್ಪ ಏನೇನು ಗೊತ್ತದವೋ, ನಿಮ್ಗೆ ಏನೇನು ಸುದ್ದಿ ಬಂದಿತ್ತು ನನಗರ ಅರ್ಥ ಆಗುತ್ತೆ. BJP ಅವ್ರಿಗೆ ಯಾವತ್ತೂ ಅಭಿವೃದ್ಧಿ, ದೇಶದ ವಿಚಾರ, ರಕ್ಷಣೆ ವಿಚಾರ, ಶಾಂತಿ ನೆಮ್ಮದಿ ದೇಶಕ್ಕೆ ಇರಬೇಕನ್ನೋ ವಿಚಾರ ಅವ್ರಿಗಿಲ್ಲ. ನೋಡ್ರಿ, ಯಾವ್ಯಾವ ಪಕ್ಷದವರ ದೇಹದೂರನೆ, ಆ ಸಿಚುವೇಶನ್ನು ಅವೆಲ್ಲವನ್ನು ಸ್ಟಡಿ ಮಾಡಿ ಹೇಳ್ತಿರ್ತಾರೆ. BJP ಅವರು ಹೇಳಿದ ತಕ್ಷಣ ನಾನು ಪ್ರಧಾನಿನೇ ಆಗೋದಿಲ್ಲ, ನಮ್ಮವರು ಮುಖ್ಯಮಂತ್ರಿಗಳಾಗೋದಿಲ್ಲ.